ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ಇಬ್ಬಾಗಿಸಿದ ಅಪ್ರತಿಮ ವೀರ ಗುರು ಪಿತಾಮಹರಿಗೆ ನಮೋ ನಮಃ. ಧನುರ್ವಿದ್ಯೆ ಪಾರಂಗತ ಈ ಕುರು ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಗೋಮಾತೆಯ ಶ್ರೀರ, ಗೋಪಾಲನಿಗೆ ಅತಿಸಾರ, ವಿದುರ ಚಿಕ್ಕಪ್ಪನಿಗೆ ನಮೋ ನಮಃ. ಇನ್ನು ಒಂದೇ ಪವಿತ್ರವಾದ ರಕ್ತವನ್ನು ಹಂಚಿಕೊಂಡು ನನ್ನ ಒಡ ಹುಟ್ಟಿದ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಮಾವ ಸಿಂಧುರಾಜ ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಈ ಕೌರವೇಶ್ವರನ ಕಣ್ಮಣಿ, ನನ್ನ ಪ್ರಾಣ ಮಿತ್ರ ಕರ್ಣ. ಸೇಡೆಂಬ ಜ್ವಾಲೆಗೆ, ಸೇಡೆಂಬ ದಾವಾಗ್ನಿಗೆ, ಸೇಡೆಂಬ ಆಜ್ಞವನ್ನು ಎರೆದು ಕ್ಷಣ ಕ್ಷಣಕ್ಕೂ ಈ ಕುರು ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಮಾವ ಸಕುನಿ. ಇಂತಹ ಅಪೂರ್ವ ರತ್ನಗಳು ಈ ಕುರು ಸಾಮ್ರಾಜ್ಯದಲ್ಲಿ ಕಂಗೊಳಿಸುತ್ತಿರುವಾಗ ನನಗೆ ಸಮನಾರು. ಪರಿವೇಷಿತ
ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯ ಕೋಸಾದಿಗಳೆಲ್ಲವನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕಿಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ಹರಿದಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ ಹೆಚ್ಚಿದಂತೆ ನೋಡ್ತೀರಾ? ಪಾಂಡವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ? ಯುದ್ಧ? ನನ್ನ ಬಳಿ 11 ಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮೈಸಿ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣು ಅಂತ ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಾರಣೆಯ ವರ್ತಮಾನವೇನು? ಪುರುಷೋತ್ತಮನ ದಯ ಮಾಡಿಸುತ್ತೇವೆ. ಯಾರು? ಪುರುಷೋತ್ತಮನೇ? ಹೌದು ಮಾತು. ಬರಲಿ ಬರಲಿ. ಪಾಂಡವರ ಮಿತ್ರನಾದ ಆ ಮೋಸಗಾರ ನೇರವಾಗಿ ನನ್ನ ಮನೆಗೆ ಬರದೆ ಅವನೊಟ್ಟುಗುಣಕ್ಕನುಸಾರವಾಗಿ ಪೂರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯ ಕೇಳಲು ರಾಯಭಾರಿಯಾಗಿ ಬರುತ್ತಿರಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ ದುರ್ಯೋಧನ. ಯಾರು? ಓಹೋ, ದಾಸಿ ಪುತ್ರ ವಿದುರ. ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು. ರೋಗಿಗೆ ಅಪಚಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಫಲವಾಗುತ್ತಿರುವುದು ದುರ್ಯೋಧನ. ವಿದುರ, ಸಕಲ ವೀರರಿಂದ ಪರಿವರ್ತನಾದ ಈ ಚಕ್ರವರ್ತಿಗೆ ಪೂರ್ವ ದಾಸಿ ಪುತ್ರ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವವನ್ನು ಅರಿಯದೆ ಬಾಯಿಗೆ ಬಂದಾಗೆ ಹೋಗುತ್ತಿರುವನು. ಇವನನ್ನು ಸಭೆಯಿಂದ ಈಗಲೇ ಹೊರಗೆ ದೂಡಿಬಿಡು. ಎಲ್ಲವೋ ವಿದುರ, ಅಗ್ರಜನ ಆಜ್ಞೆ ನೀನು ಕೇಳಲಿಲ್ಲವೇ? ನಡೆದಿರುಳ ಕಡೆ ಸೊಡಗರದಿ ನಡೆದಿರುಳ ನಡೆಯದಲು ಚಿತ್ತ ಈ ಕೂಡಲೇ ಸಭೆಯಿಂದ ಹೊರನಡೆದರೆ ಸರಿ, ಇಲ್ಲವಾದರೂ ನಿನ್ನಗತಿ ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರಗಟ್ಟುವಷ್ಟು ಸಾಮರ್ಥ್ಯ ಉಂಟಾಯ್ತೆ. ಛೇ ಪಾಪಿ, ಅವಿವೇಕಿ, ಜಗದೊಡನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರುಗಿದರೆ ನೀನು ಮತ್ತು ಈ ನಿನ್ನ ಪರಿವಾರವು ಎಂದಿಗೂ ಉದ್ಧಾರವಾಗುವುದಿಲ್ಲ. ಕೇಳು ಅವಿವೇಕಿ, ಹಿಂದೆ ದ್ರೌಪದಿ ವಸ್ತ್ರಾಭರಣ ಮಾಡಿದ ಕಾಲದಲ್ಲಿ ಭೀಮನು ನಿನ್ನ ತೊಡೆಯನ್ನು ಪ್ರೇರೇಪಿಸಿ ನಿನ್ನನ್ನು ಕೊಲ್ಲುವಾಗ ಅದನ್ನು ತಡೆಯಲು ಈ ನನ್ನ ಶಿವಧನಸ್ಸನ್ನು ಇಲ್ಲಿಯವರೆಗೆ ಜಾತಾಣವಾಗಿ ಕಾಪಾಡಿಕೊಂಡು ಬಂದಿದ್ದನು. ಈಗ ಇದರಿಂದ ಏನೂ ಪ್ರಯೋಜನ ಇಲ್ಲ. ಇದನ್ನ ಈಗಲೇ ಮುರಿದು ಬಿಸಾಡುವನು. ಇದರಿಂದ ನಾಶ
ಪ್ರಮಾದವಾಯಿತು ಪ್ರಮಾದವಾಯಿತು. ದುರ್ಯೋಧನ ಪೂಜ್ಯರಾದ ವಿದುರವನ್ನು ಅಪಹಾಸ್ಯ ಕೀಳು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕಗಳಲ್ಲಿಯೂ ನಿನ್ನನ್ನು ಜಯಿಸುವವರೇ ಇಲ್ಲದಂತಾಗುತ್ತಿತ್ತು. ಕರ್ಣ, ಈ ವಿದುರನ ದೊಡ್ಡ ಬೆದರಿಕೆಗೆ ನೀನು ಎದುರುವಂತಿದೆಯಲ್ಲ. ಮಹೇಶ್ವರ ಕುವರನಂ ಮೆಚ್ಚಿಸಿ ಎಂದು ತಾನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿನು. ಆತನ ಬಿಲ್ಲಿನಿಂದ ಆಗತಕ್ಕದ್ದಾದರೂ ಏನು ಬಿಡು. ಸಭೆಯಲ್ಲಿ ಎಲ್ಲರೂ ಇಲ್ಲಿ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವವನ್ನು ಸೂಚಿಸಿದ್ದೆ ಆದರೆ ಅಂತವರು ಸಭೆಯಿಂದ ಹೊರಬೇಕಾಗಿತ್ತು. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಹೇಳಿದ್ದನಲ್ಲವೇ? ಸಿದ್ಧವಾಗಿರುವುದೇ? ಇದು ಸಿದ್ಧವಾಗಿರುವುದು. ಕೊಡು ಸಹೋದರ. ಆ ಕೃಷ್ಣನ ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಈ ದುರ್ಯೋಧನನಿಗೆ ಎಷ್ಟೊಂದು ದುರಾಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನ್ನನ್ನು ನಮಸ್ಕರಿಸಿದ್ದರು. ಈತನು ಏನೂ ಅರಿಯದವನಂತೆ ಸುಮ್ಮನೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವನು. ಯೋಗಮಾಯಿ, ಜಾಗೃತಳಾಗು. ಚಕ್ರವರ್ತಿ, ರಾಜಾದಿರಾಜನಾದ ನೀನು ದೂತನಾಗಿ ಬಂದು ನನ್ನಲ್ಲಿ ನಮಸ್ಕರಿಸಬಹುದೇ? ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಾನು ನಮಸ್ಕರಿಸಿದರು ಅದು ಈ ಭೂಮಾತೆಗೆಂದು ತಿಳಿ ನಿನಗಲ್ಲ. ಬಂದದ್ದಾಯಿತು, ಆ ಪೀಠದಲ್ಲಿ ಕುಳಿತು ನಿನ್ನ ಅಪೇಕ್ಷೆಯಂತೆ ಆಗಲಿ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅರ್ಥವಾಯಿತು ಅಗ್ರಜ. ಯಾರೇ ನಮ್ಮ ಸ್ಥಾನದ ನಂತಕರು ಬರಮಾಡಿ.
ವರ್ಣಧಾರಿ ಈ ಚೆಲುವ ನೀಲ ವರ್ಣಧಾರಿ ಈ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗುಳಿಪ ಕೊಳಲನಾದದಿ ಜಗದ ಜನರ ಮರುಳುಗುಳಿಪ ಕೃಷ್ಣ ಮುರಹರಿ ಶೌರಿ ಏನಂದಿರಿ? ಮತ್ತೊಮ್ಮೆ ಹೇಳಿ. ಮಗದೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಭೀಮನಿಗಿವನು ಗುಲಾರಿಯು ಒಂದು ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ನಿಮ್ಮ ಅಪೇಕ್ಷೆಯಂತೆ ಆಗಲಿ. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವನ ಪಕ್ಷದವರೇ, ಇಂದು ನಾನು ಆ ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಹೇಳಿ ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಹೇಳುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯಕಾರ ಅವಸ್ಥೆಯಲ್ಲಿ ಇಲ್ಲಿ ಈ ಮಂದಿರದಲ್ಲಿ ನಡೆಯಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಕೆಲವು ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಿ ತೀರ್ಪು ಕೊಡಬೇಕಾಗಿರುವುದು. ಈ ರೀತಿ ಮಾಡದಿದ್ದರೆ ಈ ವಿಷಯದಲ್ಲಿ ಅಪೇಕ್ಷೆ, ಪಕ್ಷಪಾತ, ಆತುರ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವೆಲ್ಲರೂ ತೀರ್ಪು ಕೊಡಬೇಕಾಗಿರುವುದು. ಆ ರೀತಿ ಮಾಡದಿದ್ದರೆ ಮುಂದೊದಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣ. ಈ ಭರತ ಭೂಮಿಯನ್ನು ಶಾಂತಿಯ ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು ಅಥವಾ ಭಯಂಕರವಾದ ವೀರರ ರಕ್ತಧಾರೆಯಿಂದ ಅಭಿಷೇಕ ಮಾಡಿದರು. ಇವೆರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಧರಿಸಲ್ಪಡಬೇಕಾಗಿರುವುದು. ಅವರು ನನ್ನೊಡನೆ ಹೇಳಿ ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಹೇಳುವನಿಗೆ ನಮ್ಮ ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಮುಂದೆ ನೀವು ನಿಮ್ಮ ವಾಗ್ದಾನದಂತೆ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು ಪಾಂಡವರು ಬಹಳ ವಿನಯ ವಚನಗಳಿಂದ ಕೇಳಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಇದುವರೆಗೂ ನೀವು ತೋರುತ್ತಿದ್ದ ಅವರಿಗೆ ದೀರ್ಘ ವೈರತ್ವವನ್ನು ಮರೆತು ಪಾಂಡವರು ಸಂಧಿಗಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯಕ್ತ ಮಾಡಿಕೊಳ್ಳದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸಮನರಾರೋ, ಭರತ ಭೂಮಿಗೆ ಸಮನರಾರೋ. ಗುರುಕುಲಕ್ಕೆ ಗುರುದ್ರೋಣ
ಸುಖದಿ ಬಾಳು ದುರ್ಯೋಧನ. ಅವರ ಸಂದೇಶದ ಜೊತೆ ನನ್ನ ಸಂದೇಶವನ್ನು ತಿಳಿಸಿರುವೆನು. ಮುಂದಿನ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸುವ ಜವಾಬ್ದಾರಿ ನಿಮ್ಮೆಲ್ಲದರಾಗಿರುವುದು. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾ ಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲದೆ, ಅದರಂತೆ ನಡೆಯುವುದೆಂದು ನನ್ನ ನಂಬಿಕೆ. ದುಡುಕಿನ ಗೋಗುಡವ ತೊರೆನೇ ದರಡಿವ. ಶಾಂತಿ ಸಂಧಾನದ ಸಭೆಯನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ಅವರ ಮೇಲಿನ ವೈರತ್ವವನ್ನು ಬಿಟ್ಟು, ನಿನ್ನ ದುರಾಭಿಮಾನವನ್ನು ಬಿಟ್ಟು, ಅವರಿಗೆ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಬಾಳು. ಇದೇ ನನ್ನ ಅಭಿಮತ. ಏತಕ್ಕೆ ಅನುಜಾನ ವಿರೂಪಂತ
ಶಾಂತಿ ಸಂಧಾನಕ್ಕೆ ಬಂದವನು ಸಮರೋಸಾಯಿಗಳಾಗಿ ಮಾಡಲು ಇದು ಸಂಧಿಗೆ ಸುಸಮ್ಯ. ಹಠದಿಂದ ಅದನ್ನು ನಿರಾಕರಿಸಬೇಡ. ಪಾಂಡವರೇನು ಅಂದಿರೆ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ ಸುಯೋಧನ. ಈ ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿತ್ತು ಅಷ್ಟೇ ಅಧಿಕಾರವು ಆ ಪಾಂಡವರಿಗಿದೆ. ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಓಹೋ, ವಿದುರ ಚಿಕ್ಕಪ್ಪ ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನೆಯು ಅರಣ್ಯ ರೋದನೆ. ಏನು ಮಾಡಲಿ, ಕೆಡುವವರನ್ನು ನೋಡಿ ವಿವೇಕನು ಹೇಳುವುದು ನಮ್ಮಗಳ ಕರ್ತವ್ಯ. ಭೀಷ್ಮರು, ಗುರು ದ್ರೋಣರು ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ದುರ್ಯೋಧನ, ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನಾದರೂ ಕೊಡು ಪಾಂಡವರಿಗೆ. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನು ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಸ್ಥಾಗೀನವಾಗಿ ಮುಗಿಸಿದೆ. ಆದರೆ ಕೇಳು ಕೃಷ್ಣ, ಈ ನಿನ್ನ ಮರಣ ಮಾತಿಗೆ ಒಡಂಬಡುವ ಬುದ್ಧಿ ಇರಲು ಮಾತ್ರ ಈ ದುರ್ಯೋಧನ. ಇದು ಶುದ್ಧ ಕ್ಷತ್ರಿಯರಂತೆ ಹೊರತು ಸ್ವಾಭಿಮಾನ ಸುನದೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಭಾವ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಪರಮೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ವಾಕ್ಪಟತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ನಾವೇನು ದುರಭಿಮಾನವೇ? ಅದು ಆಗಲ್ಲ. ಕೇಳು, ಈ ದುರ್ಯೋಧನನ್ನು ಸದಾ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದು ನಿನ್ನ ಮಿತ್ರ ಹೇಳಿ ಪಾರ್ಥ. ಅದು ದುರಹಂಕಾರ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರಲಿಲ್ಲವೇ ಆ ನಿನ್ನ ಪಾಂಡವರು. ಅದು ಅದು ದುರಾಗ್ರಹ. ಲೋಕೈಕ ವೀರನಾದ ಈ ದುರ್ಯೋಧನ ದುಶ್ಯಾಸನವನ್ನು ಪುಡಿಗೈದು ಭರತ ಖಂಡದಲ್ಲಿ ನಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯತ್ನಿಸುತ್ತಿರುವಲ್ಲವೇ ಆ ನಿನ್ನ ಏಡಿ ಪಾಂಡವರು. ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವಲ್ಲವೇ ಆ ನಿನ್ನ ಏಡಿ ಪಾಂಡವರು. ಅದು ಅಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಆಡಿದ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸಭಾವರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂದಿಗೂ ಶಾಂತಗೊಳಿಸುವುದಿಲ್ಲ ಕೃಷ್ಣ, ಶಾಂತಗೊಳಿಸುವುದಿಲ್ಲ. ದುರ್ಲ ಪಾಂಡವರ ಶಿರಗಳ ಕುರಿತು ಕಳವಳಿಸಲೇ ನೆರವೇ ನೆರವೇ. ದುರ್ಲ ಪಾಂಡವರ ಶಿರಗಳ ಕುರಿತು ಕಳವಳಿಸಲೇ ನೆರವೇ ನೆರವೇ. ದುರ್ಲ
ಅಕ್ಕಿ ಪಂಜರ ಎಚ್ಚರ ತಪ್ಪಿದರೆ ಇನ್ನಿಲ್ಲ. ಕೃಷ್ಣ ಆ ನಿನ್ನ ಪಾಂಡವ ಸೇನಾ ಪಡೆಯನ್ನು ಕಾಲಾಕಿ ಬಿಡಲ್ಲ. ಗಂಡುಗಳು ನಾವು ಆ ಗುಡ್ಡ ಭೀಮನ ವೃಂದವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸನ್ನದ್ಧನಾಗಿರುವರು. ಅವರೇ ಸಿದ್ಧ ಎಂದು ಹಾರಿನ ಏಡಿ ಪಾಂಡವರಿಗೆ ತಿಳಿಸಿಬಿಡು. ಬಂಧದ ಗಾಳಿಯನ್ನು ಹಿಡಿಯಿರಿ, ಇಲ್ಲವಾದ ನಿನಗದಿ ಪದಗಾಳಿ. ಅಲೆ ಅಲೆ ಸಹೋದರ ಕೃಷ್ಣ, ಸಿದ್ಧವಾಗುವುದು ವೀರೋಚಿತವಾದ ಧರ್ಮ. ಆ ನಿನ್ನ ಪಾಂಡವರು ವೀರರಾಗಿದ್ದಲ್ಲಿ ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯನ್ನು ಪಡೆಯಿರಿ. ಕೃಷ್ಣ ಅಲ್ಲದೆ ಆ ಬಂಡ ಭೀಮನನ್ನು ಸದಾ ಕೊಲ್ಲಲು ಸಿದ್ಧರಾಗಿರುವ ಈ ಸಿಂಧೂ ರಾಜ ಕೃಷ್ಣ, ಇದರಿಂದ ನೀನು ಪಲಾಯನ ಮಾಡುವುದೇ ಒಳ್ಳೆಯದು. ದುರ್ಯೋಧನ ಸಮರವೇ ಸಿದ್ಧವಾಗಲಿ, ಸಮರವೇ ಸಿದ್ಧವಾಗಲಿ. ಅಲೆ ಅಲೆ ಭಾವ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರವೇ ಇಲ್ಲವೇ? ಆ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನವು ರುಚಿಸದು. ರಾಜೇಂದ್ರ ಸಂಧಿಯ ಅಂತಿಮ ಕಾಲದಲ್ಲಿ ಮುಕ್ತರಾದ ಈ ಭೀಷ್ಮ ದ್ರೋಣಾದಿಗಳಿಗೆ ಶಾಂತಿಯೇ ಹೊರತು ಯುದ್ಧವಲ್ಲ. ವೀರರಾದ ನಮಗೆ ಯುದ್ಧವೇ ಧರ್ಮ. ಕರ್ಣ, ನೀನು ಸಹ ಇವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸಿದೆಯ ಕರ್ಣ? ಯೋಚಿಸಿ ನೋಡು. ಕೃಷ್ಣ, ಸಲ್ಲದು ನಿನಗೆ ಒಲ್ಲವನೇ, ಸಲ್ಲದು ನಿನಗೆ ಒಲ್ಲವನೇ. ಎಲ್ಲ ಜಯವ ಬರುವವನೇ, ಸಲ್ಲದು ನಿನಗೆ ಒಲ್ಲವನೇ. ಪಾಂಡುತನಯರ
ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ನಗೆಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಕರ್ಣ ಶ್ರೀಹೋದನ ಯಾವ್ದವ ಗಂಟಲು ಬಿಗಿದಂತಾಯ್ತು. ಈ ನಮ್ಮ ಕಳ್ಳನ ಓಹೋ, ಬೇರೆ ಮೀರಿತು. ಮದೋನ್ನತರಾದ ಇವರುಗಳೊಡನೆ ಮಾತನಾಡುವುದಕ್ಕಿಂತ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು. ಭಾರತ ಭೂಮಿ ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರೆಂದು ಸಾರಿ ದೃಷ್ಟಿಸಿ ನೋಡು. ಇಂದು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವುದಕ್ಕೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು. ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು. ಪಾಂಡವರಿಗೆ ನಿಮ್ಮೆಲ್ಲರ ಮಮತೆ, ಶಾಂತಿ, ಪ್ರೀತಿಯ ಹೊರತು ಮತ್ತೇನೂ ಇಲ್ಲ. ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ತಲೆಬಾಗಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪವಿತ್ರ ಯಜ್ಞದಲ್ಲಿ ದೀಕ್ಷಿತರಾಗು. ಆಗ ವಿಶ್ವ ಜಗತ್ತು ನಿನ್ನನ್ನು ಅಪ್ರತಿಮನೆನಿಸಿ ಮೆರೆಯುವೆ. ಮಾನವ ಕೋಟಿಯು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರ ಮೇಲಿನ ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ. ಅವರ ಈ ಇಷ್ಟಾರ್ಥವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿಯಾದ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಮಾತ್ರವಲ್ಲ, ನಿನ್ನಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲಕರಾಗಿ ವನವಾಸವನ್ನು ಅನುಭವಿಸಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಏನಂದೆ? ಪಾಂಡವರು ನಿನ್ನ ಹೇಳಿ ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ
ರಾಮಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು, ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವಮಾನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕೃಷ್ಣ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಬರುವುದಿಲ್ಲ ನೀನು. ಶಕುನಿಯ ಸಲಹೆಯಂತೆ ಕಪಡದುತ್ತ ಕೆಳತನ್ನು ಮರೆತೆಯ ಸುಯೋಧನ ಸಹೋದರರ ಪತ್ನಿಯನ್ನು ರಾಜಸಭೆಗೆ ಕರೆಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಳಯದ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ತುತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ಧರ್ಮನಿಷ್ಠರು ಸತ್ಯಶೀಲರು ಆದ ಪಾಂಡವರೊಡನೆ ನೀನು ಜಗನ್ಯವಾದ ರಾಕ್ಷಸ ಬುದ್ಧಿಯನ್ನೇ ತೋರಿದೆ. ವಾರಣಾವತಾರದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ಸರ್ಪಬಂಧ ಎಲ್ಲವನ್ನೂ ಮರೆತು ದ್ರೋಣಾದಿ ಗುರು ಹಿರಿಯರನ್ನು ಮಾತನ್ನು ತಿರಸ್ಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿ, ಕಟ್ಟ ಕಡೆಯರಾಗಿ ಪಾಂಡವರನ್ನು ಗಾಳಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ಕಟ್ಟಲು ಈ ಕೌರವೇಶ್ವರನು ಈ ಕೇಕೆ ಹಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವರ ಸತಿ ಇಬ್ಬರಂತಾದೆ. ಅಂದೇ ಕೊಟ್ಟದ ಕವಚವನ್ನು ಸ್ವಯಂ ಭೂತ ಪ್ರೇತಗಳಿಗೆ ಒಡೆಯಲಾದ ಭೂತನಾಥೇಶ್ವರನೇ ಆ ಕದನಕ್ಕೆ ಕಾಕೆರೆದು ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಮಡಿಗಳಲ್ಲಿ ಕೊಚ್ಚಿ ಹೋಗುತ್ತದೆ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಈ ಮಸಣದ ಮಣ್ಣಲ್ಲಿ ಮಣ್ಣು ಹಿಡಿದು ಮಣ್ಣಾಗಿ ಹೋದರೂ ಸರಿ, ಛಲವನ್ನು ಬಿಡಲು, ನೆಲವನ್ನು ಬಿಡಲು. ಕೆಟ್ಟರು ಸರಿ, ಎದೆಗೆಡದೆ ಬಿಟ್ಟು ಕೊಡದ ಭೂಮಿಯನ್ನು. ಕೆಟ್ಟರು ಸರಿ, ಎದೆಗೆಡದೆ ಬಿಟ್ಟು ಕೊಡದ ಭೂಮಿಯನ್ನು. ಅಟ್ಟಹಾಸದಿಂದ ಭುಜ ತಟ್ಟಿ ಕಟ್ಟಿನ ಬಯಲು ಕುಲವ. ಅಟ್ಟಹಾಸದಿಂದ
ವರ್ಷ ಸ್ಪಂದನದಲ್ಲಿ ಸಂಧಾನದಿಂದೆಂದಿಗೂ ರಾಜ್ಯವು ದೊರಕದು. ಛಲ ತೊಟ್ಟು ಮಾಡುವೆನು ಯುದ್ಧ ಕಲಾಪರಿ, ಸತ್ತರೆ ಸಾಯುಜ್ಯ, ಬದುಕಿದರೆ ಅನಂತ ಸಾಮ್ರಾಜ್ಯ. ಇದೇ ನನ್ನ ಕೊನೆಯ ಸಂದೇಶ. ಹೋಗು ಹೋಗು, ಸಂಗ್ರಾಮ ಸಲಾಕಣೆಯನ್ನು ಅಣಿಪಡಿಸಿಕೊಳ್ಳುವಂತೆ ಆಳ್ನೆ ಹೇಳಿ ಪಾಂಡವರಿಗೆ ತಿಳಿಸಿದರು. ದುರ್ಯೋಧನ, ದುರಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ಏನು ಹೇಳಿದರೂ ತಿಳಿಯುವುದಿಲ್ಲ. ಇರಲಿ ಇರಲಿ ಮೂರ್ಖ, ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ಕೃಷ್ಣ, ಎಲ್ಲಿಗೆ ಹೋಗುವೆ ನಿಲ್ಲು. ವಿದಯ ರಾಜರೊಡನೆ ಮೆರೆಯುತ್ತಿರುವ ನನ್ನನ್ನು ಅಪೌರುಷ ವಚನಗಳಿಂದ ಅಪಹಾಸ್ಯ ಮಾಡುವಂತಾಯ್ತಲ್ಲ. ದುರ್ಯೋಧನ, ಕತಿ ಬೇಡ ದುರ್ಯೋಧನನೇ ತೋರಿ ಗಜಾತಿಯೊಳು ಕತಿ ಬೇಡ ದುರ್ಯೋಧನನೇ ತೋರಿ ಗಜಾತಿಯೊಳು ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯಾಪರಾಧ. ಕೃಷ್ಣ, ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುವೆ ನೋಡು. ಸಹೋದರ ದುಶ್ಯಾಸನ, ಹಿಡಿದು ಬಂಧಿಸು ಈ ಕೊಲ್ಲನನ್ನು. ಯಾರನ್ನು ಬಂಧಿಸಿರೋ ಮಂದಮತಿಗಳಿರ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಈಗ ಬಂಧಿಸಿರಿ ನೋಡೋಣ. ಈ ನೆಗೋಗಳ ಕುತ್ತಿಗೆ ಹಗ್ಗ ಹಾಕಿಸದಂತೆ ನಾನೀಗ ನಿನ್ನ ಕುತ್ತಿಗೆ ಹಗ್ಗ ಹಾಕಿಸೋಣ. ಕೃಷ್ಣ